ಮಾತಾಡೋ, ಇದಕ್ಕೇನು ಹೇಳ್ತೀಯ? ಆ ವಿಷಯ ಮುಚ್ಚಿಟ್ಟಿದ್ಯಾ, ಈ ವಿಷಯ ಮುಚ್ಚಿಟ್ಟಿದ್ಯಾ ಅಂತ ನನ್ನೇ ಕೇಳ್ತೀಯ? ನೀನ್ ಮಾಡಿರೋದೇನು? ಹೇಳು ಹೇಳು ಸುಬ್ಬು, ಏನು ಇದು? ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ, ದಯವಿಟ್ಟು ಕ್ಷಮಿಸ್ಬಿಡು. ನಾನು ಈ ವಿಷಯ ನಿಮ್ಮೆಲ್ಲರಿಂದನೂ ಮುಚ್ಚಿಟ್ಬಿಟ್ಟೆ. ನಿಮ್ಗೆಲ್ಲಿ ನೋವಾಗುತ್ತೋ, ನೀವು ಎಲ್ಲಿ ಹಿಂಸೆ ಪಡ್ಕೋತೀರೋ ಅಂತ ನಾನು ಹೇಳಿಲ್ಲಪ್ಪ. ಸಾರಿ. ಸುಬ್ಬು, ಹೆದಳು ಹೆದಳು. ಹೌದಪ್ಪ, ಶ್ರಾವಣಿ ಮೇಡಮ್ನ ನೀವೆಲ್ಲ ತುಂಬ ಹಚ್ಕೊಂಡಿದ್ದೀರಾ. ಅವರು ನಿಮ್ಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ಅದ್ರ ಮಧ್ಯೆ ನಿಮಗೆ ಈ ವಿಷಯ ಎಲ್ಲ ಗೊತ್ತಾದರೆ ತುಂಬ ನೊಂದ್ಕೋತೀರಾ ಅಂತ ನಾನು ನಿಮ್ಗೆ ಹೇಳಕ್ ಹೋಗಿಲ್ಲಪ್ಪ. ಹಾಗಾದ್ರೆ ಇದೆಲ್ಲ ಸತ್ಯನೋ? ಸತ್ಯಪ್ಪ. ಶ್ರಾವಣಿ ಮೇಡಮು ನನ್ನಿಂದ ಡಿವೋರ್ಸ್ ಕೇಳ್ತಿದ್ದಾರೆ. ಯಾಕೆ ಅಂತಲೇ ಗೊತ್ತಾಗ್ತಿಲ್ಲಪ್ಪ. ಅವ್ರಿಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ವಂತೆ. ಇಷ್ಟ ಇಲ್ವಂತ? ಇದು ಹೇಗೋ ಸಾಧ್ಯ ಅಂತ ನನಗೂ ಗೊತ್ತಿಲ್ಲಪ್ಪ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತಲೇ ತಿಳಿತಾ ಇಲ್ಲ. ಮೊದಲೆಲ್ಲ ಅವ್ರಿಗೆ ತುಂಬ ಬೇಜಾರು ಮಾಡಿದ್ದೀನಿ, ತುಂಬ ಹಿಂಸೆ ಕೊಟ್ಟಿದ್ದೀನಿ. ಇರೋ ಸತ್ಯ ಎಲ್ಲ ಯಜಮಾನ್ರಿಗೆ ಹೇಳಿ ಈ ಮನೆ ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟಿದ್ದೀನಪ್ಪ. ಆದರೆ ನನ್ನ ನಂಬಪ್ಪ, ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟಿದ ಮೇಲೆ ಒಂದೇ ಒಂದು ಕ್ಷಣನೂ ಅವ್ರಿಗೆ ಬೇಜಾರಾಗೋ ಥರ ನಡ್ಕೊಂಡಿಲ್ಲ ನಾನು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ಬೇಜಾರಾಗಿದೆ, ಅದಕ್ಕೆ ನಾನು ಬೈಬೋದಪ್ಪ. ಆದರೆ ಮೇಡಮು ನನ್ನ ಬಿಟ್ಟೇ ಹೋಗ್ತೀನಿ ಅನ್ನೋ ಮಾತುಗಳಾಡ್ತಾ ಇದ್ದಾರೆ. ಅವ್ರನ್ನ ಬಿಟ್ಟು ನಾನು ಹೇಗಿರ್ಲಪ್ಪ? ಅವ್ರು ನನ್ನ ಉಸಿರಾಗ್ಬಿಟ್ಟಿದ್ದಾರೆ. ಉಸಿರೇ ಇಲ್ಲದೆ ಬದುಕಕ್ಕಾದ್ರೂ ಹೇಗೆ ಸಾಧ್ಯಪ್ಪ? ಅವ್ರು ನನ್ನಿಂದ ದೂರ ಆಗ್ತಿದ್ದಾರೆ ಅನ್ನೋ ಭಯದಲ್ಲಿರುವಾಗ ಮತ್ತೆ ನನಗೆ ಶ್ರಾವಣಿ ಮೇಡಮ್ಗೆ ಮದುವೆ ಆಗುತ್ತೆ ಅನ್ನೋ ವಿಷಯ ಯಜಮಾನ್ರು ನನಗೆ ಹೇಳಿದ್ರು. ಆಗ ನನಗೆ ಪ್ರಪಂಚನೇ ಮರ್ತು ಹೋಗೋಷ್ಟು ಖುಷಿಯಾಗೋಗಿತ್ತು. ನನ್ನ ಮನಸ್ಸಲ್ಲಿರೋ ಪ್ರೀತಿನ ಅವ್ರಿಗೆ ಹೇಳ್ಕೋಬೇಕು ಅಂತ ಅಂದ್ಕೊಂಡೆ. ಆದರೆ ಇದಕ್ಕಿದ್ದಾಗಿ ನನ್ನ ಬಿಟ್ಟು ಹೋಗು ಅನ್ನೋ ಮಾತಾಡ್ತಾ ಇದ್ದಾರೆ. ಶ್ರಾವಣಿ ಮೇಡಮು ನನ್ನ ಪ್ರಪಂಚನೇ ಆಗೋಗಿದಾರಪ್ಪ. ಅವ್ರಿಲ್ಲ ಅಂದರೆ ನಾನು ಬದುಕಿದ್ರು ಸತ್ತಾಗಪ್ಪ. ಅಲ್ಲ ಕಣೋ ಮಗನೇ, ಇಷ್ಟೆಲ್ಲ ಆಗಿದ್ರು ಶ್ರಾವಣಿ ಅಮ್ಮವರು ನಮ್ಮ ಮುಂದೆ ಮಾತ್ರ. ಹೌದಪ್ಪ, ಮನೆಯವರೆಲ್ಲರ ಮುಂದೆ ನಾವಿಬ್ರು ಗಂಡ ಹೆಂಡತಿ ಆಗಿ ನಡ್ಕೋಬೇಕು. ಆದರೆ ನಿಜ ಜೀವನದಲ್ಲಿ ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳಿದ್ರು. ನನಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಲ್ಲ. ವಿಲ 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 ಅಂತ ಒತ್ತಾಡ್ತಾ ಇದ್ದೀನಿ. ಅವ್ರನ್ನ ಬಿಟ್ಕೊಡೋಕ್ಕೂ ಆಗದೆ, ಅವ್ರಿಗೆ ಇರೋ ಸತ್ಯನೂ ಹೇಳೋಕ್ಕಾಗದೆ ಒತ್ತಾಡ್ತಾ ಇದ್ದೀನಪ್ಪ. ಲೋ ದಡ್ಡ,